ಶ್ರೀ ಬ್ರಹ್ಮರಾಮ ಮತ್ತು ಮಲ್ಲಿಕಾರ್ಜುನ ಜಾತ್ರಾ ನಿಮಿತ್ತವಾಗಿ ಪ್ರತಿಯೊಂದು ಘಟಕದ ವತಿಯಿಂದ ಸಾರಿಗೆ ವ್ಯವಸ್ಥೆಯನ್ನ ಇಡಲಾಗಿದೆ. ಜಾತ್ರಾ ನಿಮಿತ್ತವಾಗಿ ವಿಶೇಷ ಸಾರಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದಕ್ಕ ಪ್ರತಿಯೊಬ್ಬರು ಏನೈತಿ ತಮ್ಮ ಊರುಗಳಿಂದ ಏನಾದ್ರು ಬಸ್ಗಳನ್ನ ಬಿಡಿಸ್ಕೋಬೇಕು ಬಸ್ಗಳು ಬಿಡಿಸ್ಬೇಕು ಅನ್ನುವಂಥದ್ದು ಏನಾದ್ರು ಅಪೇಕ್ಷೆ ಇತ್ತಂತಂದ್ರ ಒಂದು ಊರಿನಿಂದ ಏನೈತಿ 50 ಮಂದಿ ನೀವೇನಾದ್ರು ತಯಾರು ಮಾಡಿದ್ರಿ ಅಂತಂದ್ರ ನಿಮ್ ಊರಿಗೆ ಬಂದು ಬಸ್ಸನ್ನ ಏನೈತಿ ಅಲ್ಲಿಂದ ಐತಿ ಪಿಕಪ್ ಮಾಡ್ಕೊಂಡು ಸೀದಾ ಶ್ರೀಶೈಲಕ್ಕೆ ಹೋಗಿ ಶ್ರೀಶೈಲಿಂದ ವಾಪಸ್ ಅಂತಿ ನಿಮ್ಮೂರಿಗೆ ಬಿಡುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದಕ್ಕ ತಾವ್ ಯಾರಾದ್ರೂ ಬಸ್ಗಳು ಮಾಡ್ಬೇಕು ಅನ್ನೋ ಅಪೇಕ್ಷೆ ಇದ್ರ ಆದಷ್ಟು ಏನೈತಿ ಬೇಗ ಏನೈತಿ ಬಿಳಿಗಿ ಘಟಕಕ್ಕೆ ಹೋಗಿ ಭೇಟಿಯಾಗಿ ಅಲ್ಲಿ ಹೋಗಿ ಏನೈತಿ ನೀವು ಎಷ್ಟ್ ಮಂದಿ ಏನೈತಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಬೇಕು. ಆದ್ರ ಫ್ರೀ ಯಾವ್ದು ಇರಂಗಿಲ್ಲ, ಆಧಾರ್ ಕಾರ್ಡ್ ಮೇಲೆ ಫ್ರೀ ಯಾವ್ದು ಇರಂಗಿಲ್ಲ. ಪ್ರತಿಯೊಬ್ರು ದುಡ್ಡು ಕೊಟ್ಟು ಮಾಡಿಸ್ಕೋಬೇಕು. ಯಾಕಂದ್ರ ಹೊರ ರಾಜ್ಯಕ್ಕೆ ನಮ್ಮ ವಾಹನ ಹೋಗೋದ್ರಿಂದ ಫ್ರೀ ಇರೋದಿಲ್ಲ. ಪ್ರತಿಯೊಬ್ರು ಏನೈತಿ ದುಡ್ಡು ಕೊಡ್ಬೇಕು. ದುಡ್ಡು ಕೊಟ್ಟ ಏನೈತಿ ಬುಕ್ಕಿಂಗ್ ಮಾಡಿಸ್ಬೇಕು. ಬುಕ್ಕಿಂಗ್ ಮಾಡಿಸಿದ್ರೆ ಮಾತ್ರ ಏನೈತಿ ನಿಮ್ಮೂರಿಗೆ ಗಾಡಿಗಳನ್ನ ಏನೈತಿ ಬಿಡ್ತಾರ. ಅದಕ್ಕೋಸ್ಕರ ತಮ್ಮಲ್ಲಿ ಏನು ವಿನಂತಿ ಅಂತಂದ್ರ ತಾವ್ ಯಾರಾದ್ರೂ ಏನೈತಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ಬೇಕಂತಂದ್ರ ಬಸ್ ಚಾರ್ಜ್ಗಳ ವ್ಯವಹಾರ ಈ ರೀತಿ ಐತಿ ಹೇಳ್ತಾನೆ. ಹೆಂಗಂತಂದ್ರ ಬಾಗಲಕೋಟಿಂದ ಯಾರಾದ್ರೂ ಏನೈತಿ ಶ್ರೀಶೈಲಕ್ಕೆ ಹೋಗೋರು ಇದ್ರಂತಂದ್ರ 835 ರೂಪಾಯಿ ಐತಿ. ಹೊಳ್ಳಿ ಜಮಖಂಡಿಯಿಂದ ಯಾರಾದ್ರೂ ಹೋಗೋರು ಇದ್ರ 1070 ರೂಪಾಯಿ ಐತಿ. ಮುದೋಳದಿಂದ 1040 ರೂಪಾಯಿ ಐತಿ. ಅದೇ ರೀತಿ ಏನೈತಿ ಬದಾಮಿಯಿಂದ 945, ಇಲ್ಕಲ್ದಿಂದ 825, ಹುಣಗುಂದಿಂದ 845, ಗುಳೇದಗುಡದಿಂದ 905, ಆಮೇಲೆ ಬಿಳಿಗಿಯಿಂದ 985, ರಬಕವಿ ಮತ್ತು ಬನಟ್ಟಿಯಿಂದ 1115 ರೂಪಾಯಿ, ತೇರ್ದಾಳದಿಂದ ಯಾರು ಹೋಗೋರಿದ್ರ 1130 ರೂಪಾಯಿ. ಈ ರೀತಿ ವಾಹನಗಳನ್ನ ಬಸ್ ಚಾರ್ಜ್ ಏನೈತಿ ಈ ರೀತಿ ಇದೆ. ನೀವು ಹಾಯ ಮಂತ್ರಾಲಯ ಹೋದ್ರ ಚೇಂಜಸ್ ಇದೆ. ಅದ್ರ ಬಗ್ಗೆ ಅಂತ ಹೇಳ್ತೇನೆ. ಹಾಯ ನಾವು ಮಂತ್ರಾಲಯ ಹೋಗ್ಯವತ್ತಂದ್ರ ಬಾಗಲಕೋಟದಿಂದ ಹೋದ್ರ 965 ರೂಪಾಯಿ ಐತಿ. ಆಮೇಲೆ ಜಮಖಂಡಿಯಿಂದ ಹೋದೆವಂತಂದ್ರ 1110 ರೂಪಾಯಿ ಐತಿ. ಮುದೋಳದಿಂದ ಹೋದ್ರ 1085 ರೂಪಾಯಿ ಐತಿ. ಬದಾಮಿಯಿಂದ ಹೋದ್ರ 975 ರೂಪಾಯಿ ಐತಿ. ಇಲ್ಕಲ್ದಿಂದ ಹೋದ್ರ 855 ರೂಪಾಯಿ ಐತಿ. ಆಮೇಲೆ ಹುಣಗುಂದಿಂದ ಹೋದ್ರ 880 ರೂಪಾಯಿ ಐತಿ. ಗುಳೇದಗುಡದಿಂದ ಹೋದ್ರ 936 ರೂಪಾಯಿ ಐತಿ. ಆಮೇಲೆ ಬೀಳಿಗಿಂದ ಹೋದ್ರ 1025 ರೂಪಾಯಿ ಐತಿ. ರಬಕವಿ ಮತ್ತು ಬನಟ್ಟಿಯಿಂದ ಹೋದ್ರ 1155 ರೂಪಾಯಿ ಐತಿ. ತೇರ್ದಾಳದಿಂದ ಹೋದ್ರ 1170 ರೂಪಾಯಿ ಐತಿ. ಆಮೇಲೆ ಇನ್ನು ಮಾನಂದಿ ಹೊಯ ಹೊಕ್ಕಿದ್ರ ಅದ್ರ ರೇಟು ಬೇರೆ ಐತಿ. ಅದ್ರದ್ದು ಹೇಳ್ತಾನೆ ಕೇಳ್ಕೊರಿ. ಮಾನಂದಿಂದ ಹೋಗೋರಿಗೆ ಬಾಗಲಕೋಟದಿಂದ 1095 ರೂಪಾಯಿ ಐತಿ. ಜಮಖಂಡಿಯಿಂದ ಹೋದ್ರ 1240 ರೂಪಾಯಿ ಐತಿ. ಮುದೋಳದಿಂದ ಹೋದ್ರ 1210 ರೂಪಾಯಿ ಐತಿ. ಬದಾಮಿಯಿಂದ ಹೋದ್ರ 1105 ರೂಪಾಯಿ ಐತಿ. ಇಲ್ಕಲ್ದಿಂದ ಹೋದ್ರ 985 ರೂಪಾಯಿ ಐತಿ. ಹುಣಗುಂದಿಂದ ಹೋದ್ರ 1005 ರೂಪಾಯಿ ಐತಿ. ಆಮೇಲೆ ಬೀಳಿಗಿಂದ ಹೋದ್ರ 1150 ರೂಪಾಯಿ ಐತಿ. ರಬಕವಿ ಮತ್ತು ಬನಟ್ಟಿಯಿಂದ ಹೋದ್ರ 1285 ರೂಪಾಯಿ ಐತಿ. ಆಮೇಲೆ ತೇರ್ದಾಳದಿಂದ ಹೋಗೋರಿಗೆ 1295 ರೂಪಾಯಿ ಈ ರೀತಿ ಐತಿ. ಯಾರಾದ್ರೂ ನೀವು ನೇರವಾಗಿ ಹೋಗಿದ್ರ ಹಂಗೂ ಬುಕ್ಕಿಂಗ್ ಮಾಡ್ಬೋದು. ಇಲ್ಲ ನಮಗೇನೈತಿ ಈ ರೀತಿ ಮಂತ್ರಾಲಯ ಮತ್ತು ಮಹಾನಂದಿ ಏನೈತಿ ನಾವು ಹೊಯ ಹೋಗ್ಯವತ್ತಂದ್ರ ಅದಕ್ಕೂ ಸಹಿತ ಏನೈತಿ ಬುಕ್ಕಿಂಗ್ ವ್ಯವಸ್ಥೆ ಇರ್ತೈತಿ. ಆದ್ರ ಕಡ್ಡಾಯವಾಗಿ 50 ಮಂದಿ ಇರ್ಲೇಬೇಕು. 50 ಮಂದಿ ಒಳಗಿದ್ರ 15 ಮಂದಿ 20 ಮಂದಿ ನಾವು 30 ಮಂದಿ ಅದೇವತ್ತಂದ್ರ ನಿಮಗ ಸಪ್ರೇಟ್ ಆಗಿ ಗಾಡಿ ಬಿಡಂಗಿಲ್ಲ. ನಿಮ್ ಊರಿನಿಂದ ನೀವೇನಾದ್ರು 50 ಮಂದಿ ಹೋದ್ರ ಒಂದು ಗಾಡಿಯನ್ನ ನಿಮ್ಗೆ ಬಿಡ್ತಾರ. ಅದ್ರ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿರ್ಬೇಕು. ನಾ ಆಗ ತಯಾರಾಕಿನಿ ಆಗ ಹೋಗ್ತೀನಿ ಅಂತಂದ್ರಿಲ್ಲ. ಅಡ್ವಾನ್ಸ್ ಆಗಿ ನೀವು ಬಂದು ಏನೈತಿ ಡಿಪೋಗಳಿಗೆ ಅಂದ್ರೆ ಇಲ್ಲಿ ಬಿಳಿಗಿ ಸಮೀಪ ಇದ್ದಾರ ಬಿಳಿಗಿ ಡಿಪೋಕ್ ಹೋಗೋದು, ಬಾಗಲಕೋಟೆ ಸಮೀಪ ಇದ್ದಾರ ಬಾಗಲಕೋಟೆ ಡಿಪೋಕ್ ಹೋಗೋದು, ಜಮಖಂಡಿ ಸಮೀಪ ಇದ್ದಾರ ಜಮಖಂಡಿ ಡಿಪೋಕ್ ಹೋಗೋದು, ಮುದೋಳ್ ಸಮೀಪ ಇದ್ದಾರ ಮುದೋಳ್ ಡಿಪೋಕ್ ಹೋಗೋದು. ತಮ್ಮ ಸಮೀಪ ಇದ್ದ ಡಿಪೋಕ್ ಹೋಗಿ ನೀವು ಏನೈತಿ ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡಿ ಅಮೌಂಟ್ ಕೊಟ್ಟು ಬುಕ್ಕಿಂಗ್ ಮಾಡ್ಸಿರಂದ್ರ ನಿಮಗ ಕಂಪಲ್ಸರಿ ಏನೈತಿ ನಿಮ್ಗ ಅವತ್ತ ಗಾಡಿ ಬಿಡ್ತಾರ. ಈ ಮಾರ್ಗ ಏನ್ ಹೇಳಿಲ್ಲ ಆ ರೀತಿ ಹೊಯ ಇದ್ರ ರೇಟ್ ಬೇರೆ ಅದ, ನೇರವಾಗಿ ಹೋಗೋರ್ಗೆ ರೇಟ್ ಬೇರೆ ಅದ. ಯಾರು ಹೋಗ್ತೀರಿ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೋಗೋ ಅಪೇಕ್ಷೆ ಐತಲ್ಲ ಅವ್ರ ಪ್ರತಿಯೊಬ್ಬರು ಏನೈತಿ ಈ ವಿಡಿಯೋ ನೋಡಿರ್ತಲ್ಲ. ನೀವು ಹೋಗ್ಲಿಕ್ಕಂದ್ರ ನಿಮ್ ಸಂಬಂಧಿಕರು ಯಾರಾದ್ರೂ ಹೋಗಿದ್ರ ಈ ವಿಡಿಯೋನ ಅವ್ರಿಗೆ ಕಳ್ಸ್ರಿ. ಅವರು ಏನೈತಿ ಹೋಗೋವ್ರಿದ್ರ ಅನುಕೂಲ ಆಕೈತಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಶ್ರೀಶೈಲ ಮಲ್ಲಿಕಾರ್ಜುನ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.